ಬರೀ 4 ರಿಂದ 5 ಲೀಟರ್ ನೀರಲ್ಲಿ ಇಡೀ ಗಾಡಿ ಎಲ್ಲ ವಾಶ್ ಆಗುತ್ತೆ. ನಿಮ್ಗೆ ಕಲೆಗಳೇನಾದ್ರು ಇದ್ರೆ ಅದೆಲ್ಲ ನಿಮ್ ಸ್ಟೀಮ್ ವಾಶ್ ಅಲ್ಲಿ ಹೊರಟೋಗುತ್ತೆ. ಕಂಪ್ಲೀಟ್ ಆಗಿ ಪೇಂಟ್ ಆಗಿದೆ, ಕಂಪ್ಲೀಟ್ ಪೇಂಟ್, ಫುಲ್ ಬಾಡಿ ಪೇಂಟ್ ಆಗಿದೆ. ಇವಾಗ ಇದನ್ನ ನಾವು ವೀವರ್ಸ್ ಅನ್ನು ಇವಾಗ Z ಮಾಡಲ್ ಏನು ಅಲಾಯ್ ವೀಲ್ ಬರುತ್ತೆ ಅದನ್ನ ಚೇಂಜ್ ಮಾಡ್ತಾ ಇದೀವಿ. ಯಾವುದೇ ತರದ ವೆಹಿಕಲ್ ಬಂದರೂ ನಾವು ಎಲ್ಲಾ ತರದ ಮೆಕ್ಯಾನಿಕಲ್ ವರ್ಕ್, ಆಯಿಲ್ ಚೇಂಜು ಏನಿದೆ ಆ ತರದ ವರ್ಕು ಕೂಡ ನಾವು ಮಾಡ್ತೀವಿ. ಎಲ್ಲಾ ತರದ ಸರ್ವಿಸ್, ಡೀಟೇಲಿಂಗ್ ಸರ್ವಿಸ್ ಕೊಡ್ತೀವಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾವ್ ಇವತ್ತೆಲ್ಲರಿಗೂ ಗೊತ್ತಾ, ಇದೇ ನಮ್ಮ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಕಾರ್ ಗುರುಗೆ ಇವತ್ತು ನಾವು ಬಂದಿದ್ದೀವಿ. ಲಕ್ಷ ಕೊಟ್ಟು ನಿಮ್ಮ ಕನಸಿನ ಕಾರ್ನ ನೀವು ಪರ್ಚೇಸ್ ಮಾಡಿರ್ತೀರಾ. ನಿಮ್ಮ ಕನಸಿನ ಕಾರಿಗೆ ಒಂದ್ ಸ್ಕ್ರಾಚಸ್ ಆದ್ರೆ ಇಲ್ಲ ಡ್ಯಾಮೇಜ್ ಆದ್ರೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಸೊ ನಿಮ್ಮ ಕನಸಿನ ಕಾರ್ಗಳಿಗೆ ಯಾವ್ದೇ ರೀತಿ ಡ್ಯಾಮೇಜಸ್ ಆಗ್ಬಾರ್ದು ಅಂತ ಇದ್ರೆ, ಇಲ್ಲ ಡ್ಯಾಮೇಜಸ್ ಆಗಿದ್ರೆ ಅದನ್ನ ಹೆಂಗ್ ಸರಿ ಮಾಡಿಸ್ಕೋಬೇಕು ಅಂತ ನಿಮ್ಗೆ ಸೊಲ್ಯೂಷನ್ ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿರುವಂತಹ ಕಾರ್ ಗುರುಗೆ. ಸೊ ನೀವು ನೋಡ್ತಾ ಇದೀರಾ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೊಂದು ಬ್ರಾಂಡೆಡ್ ಕಾರ್ಸ್ ಗಳು ನಿಂತಿದೆ ಅಂತ. ಸೊ ಇವತ್ತು ನಮ್ ಜೊತೆಗೆ ಕಾರ್ ಗುರುವಿನ ಓನರ್ ಆದಂತಹ ರಾಜು ಗೌಡ ಅವರು ಮಾತಾಡ್ತಾರೆ. ಅವರ ಕಾರ್ ಗುರು ಶೋರೂಮ್ ಅಲ್ಲಿ ಯಾವ್ಯಾವ ತರ ಸರ್ವಿಸಸ್ ಸಿಗುತ್ತೆ, ನೀವು ನಿಮ್ಮ ಕನಸಿನ ಕಾರ್ಗಳನ್ನ ಇನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಸೇಫ್ ಆಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಓಕೆ ವೀಕ್ಷಕರೇ, ನಾನು ಮುಂಚೆನೆ ತಿಳಿಸ್ಕೊಟ್ಟೆ. ಇವಾಗ ನಮ್ ಜೊತೆ ಕಾರ್ ಗುರು ಶೋರೂಮ್ ನ ಓನರ್ ಆದಂತಹ ರಾಜು ಗೌಡ ಇದ್ದಾರೆ. ಸರ್ ಮೊದಲನೇದಾಗಿ ನಮಸ್ಕಾರ ತಮ್ಗೆ. ಸರ್ ಇವಾಗ ನಾನು ಮುಂಚೆನೆ ವೀಕ್ಷಕರು ಕೇಳ್ದೆ, ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತಾರೆ ಲೈಫ್ ಟೈಮ್ಗೆ ಅಂತ. ಎಲ್ಲೋ ಟ್ರಾಫಿಕ್ ಅಲ್ಲಿ ಹೋಗುವಾಗ್ಲೂ ಒಂದ್ ಸ್ಕ್ರಾಚ್ ಆಗ್ಬಿಡುತ್ತೆ, ಇಲ್ಲ ಒಂಚೂರು ಟಚ್ ಆಗಿ ಒಂಚೂರು ಡ್ಯಾಮೇಜ್ ಇದಂಗ ಆಗ್ಬಿಡುತ್ತೆ. ಸೊ ನೀವು ಹಾಕಿದಿರೋ ಬೋರ್ಡ್ ಅಲ್ಲೇ ಕಂಪ್ಲೀಟ್ ಡೀಟೇಲಿಂಗ್ ಸರ್ವಿಸ್ ಸಿಗುತ್ತೆ ಅಂತ. ಸೊ ನಿಮ್ಮ ಬೇಸಿಕ್ ಸರ್ವಿಸ್ ಇಂದ ನಾವು ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನೋಡಿ ಮೇಡಮ್, ನಾವು ಎಲ್ಲಾ ತರದ ಸರ್ವಿಸ್, ಡೀಟೇಲಿಂಗ್ ಸರ್ವಿಸ್ ಕೊಡ್ತೀವಿ. ನೋಡಿ ಈ ಗಾಡಿ ಬಂದು ಇವಾಗ ನಾವು ಸ್ಟೀಮ್ ವಾಶ್ ಅಂತ ಮಾಡ್ತಾ ಇದೀವಿ. ಈ ಸ್ಟೀಮ್ ವಾಶ್ ಮಾಡೋದ್ರಿಂದ ಅಲಾಯ್ ವೀಲ್ ಅದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂದ್ರೆ ಇವಾಗ ಕೆಮಿಕಲ್ ಹಾಕಿ ಅಲಾಯ್ ವೀಲ್ ಗೆ ವಾಶ್ ಮಾಡಿದ್ರೆ ಇದು ಪೇಂಟ್ ಎಲ್ಲ ಶೇಡ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಈ ಒಂದು ಸ್ಟೀಮ್ ವಾಶ್ ಅನ್ನ ಯೂಸ್ ಮಾಡೋದ್ರಿಂದ ಬರೀ 4 ರಿಂದ 5 ಲೀಟರ್ ನೀರಲ್ಲಿ ಇಡೀ ಗಾಡಿ ಎಲ್ಲ ವಾಶ್ ಆಗುತ್ತೆ. ನಿಮ್ಗೆ ಯಾವ್ದೇ ಹಳೆ ಕಲೆಗಳಿರ್ಬೋದು ಏನಿದ್ರು ಎಲ್ಲ ಡಾರ್ಕ್ ಎಲ್ಲ ಇದೆಲ್ಲ ಹೊಟ್ಟೋಗುತ್ತೆ ನಿಮ್ಗೆ. ಅಂದ್ರೆ ಜಾಸ್ತಿ ನೀರಿನ ಅವಶ್ಯಕತೆನೇ ಇಲ್ಲ. ಸೊ ಕಂಪ್ಲೀಟ್ ಸ್ಟೀಮ್ ವಾಶ್ ಇದು. ಓಕೆ, ಇಲ್ಲಿ ಇದ್ರಲ್ಲಿ ಸ್ಟೇನ್ಸ್ ಇದೆ, ಅದ್ರಲ್ಲಿ ಸ್ಟೇನ್ಸ್ ನೋಡಿ. ಇನ್ನು ಅರ್ಧ ಮಾಡಿದ್ದಾರೆ. ಇದನ್ನ ಫುಲ್ ಅದನ್ನ ಸ್ಟೀಮ್ ಹಾಕಿ ವಾಶ್ ಮಾಡಿದ್ರೆ ನಿಮ್ಗೆ ಹೊಸ ಅಲಾಯ್ ತರ ಆಗ್ಬಿಡುತ್ತೆ. ಓಕೆ ಸರ್, ಅದ್ ನೋಡ್ಬೋದಾ ಯಾವ ತರ ವಾಶ್ ಮಾಡ್ತಾರೆ ಅವರು ಅಂತ? ಹಾಕಪ್ಪ ತೋರಿಸಿ, ಅದು ಯಾವ ತರ ಕ್ಲೀನ್ ಆಗುತ್ತೆ ನೋಡಿ ಮೇಡಮ್. ಇದಕ್ಕೆ ನಾವು ಬರೀ ಸ್ಟೀಮ್ ವಾಶ್ ನೋಡಿ, ಅದು ಸ್ಟೀಮ್ ವಾಶ್ ಮಿಷಿನ್ ಅದು. ಅಲ್ಲಿಂದ ಅವ್ರು ಸ್ಟೀಮ್ ವಾಶ್ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ಕೆಮಿಕಲ್ ಹಾಕಿಲ್ಲ ನಾವು, ಪ್ಯೂರ್ ವಾಟರ್ ಇದು. ಪ್ಯೂರ್ ವಾಟರ್ ಆಫ್ ವಾಟರ್ ಬರ್ತದೆ. ಹೌದು, ನಿಮ್ಗೆ ಬಿಸಿ ನೀರು ಬರ್ತಾ ಇದೆ, ನಿಮ್ಗೆ ಸ್ಟೀಮ್ ಇದು ಬರ್ತಾ ಇದೆ ನಿಮ್ಗೆ. ಓಕೆ ಸರ್, ಈ ತರ ಇಷ್ಟು ಕಮ್ಮಿ ನೀರಲ್ಲಿ ಇಷ್ಟು ಕ್ಲೀನ್ ಆಗುತ್ತೆ ನೋಡಿ. ಯಾವ್ದೇ ಇದ್ರಲ್ಲಿ ಕೆಮಿಕಲ್ ಇಲ್ಲ. ಇವಾಗ ಏನಾಗುತ್ತೆ, ಕೆಲವರು ಅದನ್ನ ಈ ಆರ್ಪಿಕ್ ತರ ಏನಾದ್ರು ಕೆಮಿಕಲ್ ಯೂಸ್ ಮಾಡಿ ವಾಶ್ ಮಾಡ್ತಾರೆ, ಅವಾಗ ಕಲರ್ ಶೇಡ್ ಆಗುತ್ತೆ. ನಾವು ಪ್ಯೂರ್ಲಿ ವಾಟರ್ ಸ್ಟೀಮ್ ನ ಯೂಸ್ ಮಾಡೋದ್ರಿಂದ ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿದೆ. ಇನ್ನು ಇವಾಗ 80% ಅಷ್ಟೇ ಕ್ಲೀನ್ ಆಗಿರೋದು. ಇನ್ನು 25% ಕ್ಲೀನ್ ಆಗ್ಬೇಕು. ಅದು ಇದೇ ಸ್ಟೀಮ್ ಅಲ್ಲೇ ಕ್ಲೀನ್ ಆಗುತ್ತೆ ಅದು. ನೋಡಿ ಮೇಡಮ್, ಇವಾಗ ಈ AC ವೆಂಟ್ ಎಲ್ಲ ಇದೇ ಸ್ಟೀಮ್ ಅಲ್ಲೇ ನಿಮ್ಗೆ ಸ್ಟೀಮ್ ವಾಶ್ ಅಲ್ಲೇ ಕ್ಲಿಯರ್ ಆಗುತ್ತೆ. ಎಲ್ಲ AC ವೆಂಟ್ ಫುಲ್ ಕ್ಲೀನ್ ಮಾಡಬಹುದು, ಡಕ್ ಕ್ಲೀನ್ ಮಾಡಬಹುದು. ನೋಡಿ ಈ ಸೈಡ್ ಎಲ್ಲ ಇದೆಯಲ್ಲ, ನೋಡಿ ಈ ವಿಂಡೋ ಸೈಡ್ ನೋಡಿ ಎಷ್ಟು ಗಲೀಜ್ ಇದೆ. ಈ ಸೈಡ್ ಇದೇನಿದೆ ಇದೆಲ್ಲ ಡಾರ್ಕ್, ಇದೆಲ್ಲ ನಿಮ್ಗೆ ಸ್ಟೀಮ್ ಅಲ್ಲೇ ಹೊರಟೋಗುತ್ತೆ. ನಿಮ್ಗೆ ಇದನ್ನ ರಬ್ಬಿಂಗ್ ಮಾಡಿ ಪಾಲಿಶ್ ಮಾಡ್ಬೇಕು ಆ ತರ ಏನಿಲ್ಲ, ಬರೀ ಸ್ಟೀಮ್ ವಾಶ್ ಇಂದಾನೆ ಫುಲ್ ಕ್ಲಿಯರ್ ಆಗುತ್ತೆ. ಸ್ಟೀಮ್ ವಾಶ್ ಇಂದಾನೆ ಇನ್ಸೈಡ್ ಎಲ್ಲ ನಿಮ್ಗೆ ನೋಡಿ, ಈ ಸೀಟ್ ಗಳೆಲ್ಲ ನಾವು ಇನ್ಸೈಡ್ ಸೀಟ್ ಗಳಿದೆ, ಈ ಡೋರ್ ಪ್ಯಾಡ್ ಗಳಿದೆ. ಇದೆಲ್ಲ ನಾವು ಏನಾದ್ರು ನೋಡಿ, ಇಲ್ಲಿ ಏನಾದ್ರು ನಿಮ್ಗೆ ಕಲೆಗಳೇನಾದ್ರು ಇದ್ರೆ ಅದೆಲ್ಲ ನಿಮ್ ಸ್ಟೀಮ್ ವಾಶ್ ಅಲ್ಲೇ ಹೊರಟೋಗುತ್ತೆ.
ಓಕೆ, ಇವಾಗ ನೆಕ್ಸ್ಟ್ ಇನ್ಯಾವ್ಯಾವ ತರ ಸರ್ವಿಸ್ ನಿಮ್ಮ ಹತ್ರ ನೋಡಿ ಮೇಡಮ್, ಈಗ ಈ ಗಾಡಿ ಬಂದು ನಿಮ್ಗೆ ಟೈಪ್ 1 ಗಾಡಿ ಇತ್ತು. ಓಕೆ, ಟೈಪ್ 1 ಅಂದ್ರೆ ನಿಮ್ಗೆ ಗ್ರಿಲ್, ಹೆಡ್ ಲೈಟ್ ಎಲ್ಲ ಓಲ್ಡ್ ವರ್ಷನ್ ಇತ್ತು. ನಾವು ಇದನ್ನೆಲ್ಲ ನ್ಯೂ ವರ್ಷನ್ ಟೈಪ್ 3 ತಗೊಂಡು ಝೆಡ್ ಮಾಡ್ಲಾಗಿ ಚೇಂಜ್ ಮಾಡಿದ್ವಿ. ಝೆಡ್ ಮಾಡ್ಲಿಗೆ ಓಕೆ, ಫುಲ್ ಬಾಡಿ ಪೇಂಟ್ ಆಗಿದೆ. ಮತ್ತೆ ಇದಕ್ಕೆ ಇನ್ನೂ ಡೀಟೇಲಿಂಗ್ ಮಾಡಬೇಕು, ಇಂಟೀರಿಯರ್ ಕ್ಲೀನ್ ಮಾಡಬೇಕು. ಅವ್ರು ಸೀಟ್ ಕವರ್ ಎಲ್ಲ ಕೇಳಿದ್ದಾರೆ. ಓಕೆ, ಇದು ಕಂಪ್ಲೀಟ್ ಆಗಿ ಪೇಂಟ್ ಆಗಿದೆ, ಕಂಪ್ಲೀಟ್ ಪೇಂಟ್, ಫುಲ್ ಬಾಡಿ ಪೇಂಟ್ ಆಗಿದೆ. ಓಕೆ ಸರ್, ಇವಾಗ ಡೀಪ್ ಸ್ಕ್ರಾಚಸ್ ಹಾಕಿದ್ರು ಅದಕ್ಕೂ ಪೇಂಟ್ ಮಾಡಿ ಕವರ್ ಅಪ್ ಮಾಡಬಹುದು. ಡೀಪ್ ಸ್ಕ್ರಾಚಸ್ ಏನಾದ್ರು ಇದ್ರೆ ಲೈಟ್ ಆಗಿ, ಇವಾಗ ನೋಡಿ ಎಲ್ಲ ಈ ಕಡೆ ಒಂದ್ ಕಡೆ ಮಾತ್ರ ಸ್ಕ್ರಾಚಸ್ ಇರುತ್ತೆ. ನಾವೇನು ಫುಲ್ ಇದನ್ನ ನಾವು ಪೇಂಟ್ ಮಾಡಲ್ಲ. ಬಾನೆಟ್ ನ ಯಾವ ಜಾಗದಲ್ಲಿ ಮಾತ್ರ ಸ್ಕ್ರಾಚಸ್ ಆಗಿದೆ, ಡೀಪ್ ಸ್ಕ್ರಾಚಸ್, ಅದಕ್ಕೆ ಮಾತ್ರ ಮಾಡಿ ಪಾಲಿಶ್ ಮಾಡಿ ಆ ಪೇಂಟ್ ಗೆ ಇದನ್ನ ಮ್ಯಾಚ್ ಮಾಡ್ತೀವಿ. ಎಕ್ಸಾಕ್ಟ್ ಆಗಿ ಬರುತ್ತೆ, ಎಕ್ಸಾಕ್ಟ್ ಆಗಿ ಬರುತ್ತೆ ನಿಮ್ಗೆ. ಇವಾಗ ಇಲ್ಲಿ ಪೇಂಟ್ ಆಗಿದೆ, ಎಲ್ಲಿ ಇದಾಗಿದೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಓಕೆ ಓಕೆ ವೀಕ್ಷಕರೇ, ನೋಡ್ಕೊಂಡ್ರಲ್ಲ, ಒಂದ್ ಸೈಡ್ ಏನಾದ್ರು ಸ್ಕ್ರಾಚಸ್ ಅಥವಾ ಲೈಟ್ ಡ್ಯಾಮೇಜ್ ಏನಾದ್ರು ಆಗಿತ್ತು ಅಂತಂದ್ರೆ ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡ್ ಅಷ್ಟೇ ನೀವು ಕಲರಿಂಗ್ ಮಾಡಿಸ್ಕೋಬಹುದು. ಸೊ ಕಲರ್ ಎಕ್ಸಾಕ್ಟ್ ಸೇಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ಇಲ್ಲಿ ನಾವು ನೋಡ್ತಿರೋ ಹಂಗೆ ಇದು ಕೂಡ ಕಂಪ್ಲೀಟ್ ಹೊಸ ತರ ಕಾಣಿಸ್ತಾ ಇದೆ. ನೋಡೋದಕ್ಕೆ ಗೊತ್ತೇ ಆಗ್ತಾ ಇಲ್ಲ ಇದು ರೀಪೇಂಟ್ ಆಗಿದೆ ಕಂಪ್ಲೀಟ್ ಕಾರ್ ಅಂತ. ಓಕೆ ಸರ್, ನೆಕ್ಸ್ಟ್ ಏನಾದ್ರು ಹೇಳೋದಾದ್ರೆ? ನೆಕ್ಸ್ಟ್ ಮೇಡಮ್, ಈ ವೈಟ್ ಗಾಡಿ ನೋಡಿ, ವೈಟ್ ಇನೋವಾ. ಓಕೆ, ಸರ್, ಈ ಗಾಡಿ ರಬ್ಬಿಂಗ್ ಪಾಲಿಶ್ ಮಾಡಬೇಕು ಅಂತ ಬಂದಿದ್ದಾರೆ. ಈ ಗಾಡಿ ಇನ್ನು ಇವಾಗ ಜಸ್ಟ್ ವಾಶ್ ಆಗಿದೆ, ಈಗ ರಬ್ಬಿಂಗ್ ಪಾಲಿಶ್ ಸ್ಟಾರ್ಟ್ ಮಾಡಬೇಕು. ಇವಾಗ ಇದು ಸೀಟ್ ಕವರ್ ಕೇಳಿದ್ರು ಕಸ್ಟಮರ್. ನೋಡಿ ಈ ತರ ಕಂಪನಿ, ಇದು ಕಂಪನಿ ಸೀಟ್. ಇದು ಈ ಕಂಪನಿ ಸೀಟ್ಗೆ ಇವಾಗ ನಾವು ಸೀಟ್ ಕವರ್ ಮಾಡ್ಬೇಕು. ಇದಕ್ಕೆ ಇನ್ನೂ ಸೀಟ್ ಕವರ್ ಮಾಡಿಲ್ಲ. ಈ ಕಂಪನಿಯಿಂದ ಹೇಗ್ ಬಂದಿದೆ ಅದೇ ತರ ಇದೆ ನೋಡಿ. ಈ ಗಾಡಿಗೆ ನಾವು ಇವಾಗ ಹೊಸ ಸೀಟ್ ಕವರ್ ಹಾಕಿದೀವಿ. ಹೊಸ ಸೀಟ್ ಕವರ್ ಇವಾಗ ಹಾಕಿದೀವಿ. ಫುಲ್ ಕಾರ್ ಬಾಡಿ ಪೇಂಟಿಂಗ್ ಹೇಳಿದ್ರಿ, ಸೀಟ್ ಕವರ್ ಚೇಂಜ್ ಮಾಡೋ ಸರ್ವಿಸಸ್ ಕೂಡ ಇದೆ ಅಂತ ಹೇಳಿದ್ರಿ. ಓಕೆ ಸರ್, ಮತ್ತೆ ಯಾವ ತರ ಸರ್ವಿಸ್? ನೋಡಿ ಇದು ಇವಾಗ ಇದು ನೋಡಿ, ಒಂದು 2 ವೀಲರ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದಕ್ಕೆ. ಓಕೆ, ಮಿರರ್ ಗೆ ಈ ಮಿರರ್ ನ ಚೇಂಜ್ ಮಾಡ್ಬೇಕು ನಾವು. ಈ ಕ್ಯಾಪ್ ಮಾತ್ರ ಚೇಂಜ್ ಮಾಡ್ತೀವಿ. ಇದು ಇಲ್ಲ ಅಂತಂದ್ರೆ ಇದು ಒಂದು ಪೀಸ್ ಮಾತ್ರ ಸಿಗುತ್ತೆ. ಇದು ಹೊಡೆದೋಗಿರೋದ್ರಿಂದ ನಾವು ಫುಲ್ ಈ ಪಾರ್ಟ್ ಮಾತ್ರ ಚೇಂಜ್ ಮಾಡ್ತೀವಿ. ಆ ಪಾರ್ಟ್ ಮಾತ್ರ ಇದನ್ನ ಮಾತ್ರ ಚೇಂಜ್ ಮಾಡ್ತೀವಿ. ಫುಲ್ ಮಿರರ್ ಏನ್ ಚೇಂಜ್ ಮಾಡ್ಬೇಕು ಅಂತ ಏನಿಲ್ಲ. ಓಕೆ ಸರ್. ಆಮೇಲೆ ಇವಾಗ ಅಲಾಯ್ ವೀಲ್, ಇದು ಬಂದು ಕಂಪನಿದು ವೀಲ್ ಇದೆ. ಇದು ಇವಾಗ ಹೊಸ ಅಲಾಯ್ ವೀಲ್ ಅಪ್ಗ್ರೇಡ್ ಮಾಡ್ಕೊಡಿ, ವಿ ವರ್ಷನ್ ಅಂತ ಕೇಳಿದ್ದಾರೆ. ಇವಾಗ ಇದನ್ನ ನಾವು ವಿ ವರ್ಷನ್, ಇವಾಗ ಝೆಡ್ ಮಾಡಲ್ ಏನ್ ಅಲಾಯ್ ವೀಲ್ ಬರುತ್ತೆ ಅದನ್ನ ಚೇಂಜ್ ಮಾಡ್ತಾ ಇದೀವಿ. ಆಮೇಲೆ ಇದು ಇವಾಗ ಈ ಝೆಡ್ ಮಾಡಲ್ ಏನು ನಿಮ್ಗೆ ಹೆಡ್ ಲೈಟ್ ಬರುತ್ತೆ, ಆ ಹೆಡ್ ಲೈಟ್ ಚೇಂಜ್ ಮಾಡಕ್ ಹೇಳಿದ್ದಾರೆ. ಇವಾಗ ಇದಕ್ಕೂ ಈಗ ಹೆಡ್ ಲೈಟ್ ಚೇಂಜ್ ಮಾಡ್ಕೊಡ್ತಾ ಇದೀವಿ. ವೀಕ್ಷಕರೇ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತೀರಾ ಅಂತ. ಸೊ ನಾವ್ ಇವಾಗ ಕಾರ್ ಗುರು ಅಲ್ಲಿ ಬಂದ್ವಿ. ಇಲ್ಲಿ ಒಂದು ರೋಲ್ಸ್ ರಾಯ್ಸ್ ನಿಂತಿದೆ, ಕೋಟಿ ತಗೊಂಡಿರ್ತಾರೆ ಕಾರ್ನ. ಸರ್, ಈ ಒಂದು ರೋಲ್ಸ್ ರಾಯ್ಸ್ ಇವತ್ತು ನಿಮ್ಮ ಶೋರೂಮ್ ಬಂದಿದೆ. ಏನೇನೆಲ್ಲ ಸರ್ವಿಸ್ ಮಾಡಿಸ್ಕೊತಾ ಇದ್ದಾರೆ, ಇವ್ರಿಗೆ ಏನೇನ್ ಸರ್ವಿಸ್ ನೀವು ಕೊಡ್ತಾ ಇದ್ದೀರಾ? ಈ ಗಾಡಿ ಬಂದು ಫುಲ್ ಡೀಟೇಲಿಂಗ್ ಅಂತ ಬಂದಿದ್ದಾರೆ. ಕಂಪ್ಲೀಟ್ ಡೀಟೇಲಿಂಗ್ ಮಾಡಬೇಕು ಅಂತ. ಓಕೆ ನೋಡಿ, ಇವಾಗ ಈ ಗಾಡಿ ಬಂದು ಈಗ ಜಸ್ಟ್ ಡೀಟೇಲಿಂಗ್ ಸ್ಟಾರ್ಟ್ ಮಾಡಿದೀವಿ. ಇದು ನೋಡಿ, ಇವಾಗ ಇದು ಕೆಲಸ ನಡೀತಾ ಇದೆ. ಇನ್ನು ಜಸ್ಟ್ ಇವಾಗ ನಿಮ್ಗೆ 20% ಕೆಲಸ ಆಗಿದೆ ಇದು. ಮತ್ತೆ ಈ ಅಲಾಯ್ ವೀಲ್ ಗಳೆಲ್ಲ ನೋಡಿ, ಈ ಅಲಾಯ್ ವೀಲ್ ಫುಲ್ ಟೈರ್ ಎಲ್ಲ ಬಿಚ್ಚಿ ನಾವು ಅಲಾಯ್ ವೀಲ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಸ್ಟೀಮ್ ವಾಶ್ ಎಲ್ಲ ಕ್ಲೀನ್ ಮಾಡ್ತೀವಿ ನಾವು. ಯಾವ್ದೇ ಕೆಮಿಕಲ್ ಆಗಿ ಕ್ಲೀನ್ ಮಾಡಲ್ಲ. ನೀವು ಕೆಮಿಕಲ್ ಆಗಿ ಕ್ಲೀನ್ ಮಾಡಿದ್ರೆ ನೋಡಿ, ಈ ಲೋಗೋ ಎಲ್ಲ ಇರ್ತದಲ್ಲ, ಈ ಲೋಗೋ ಇದೆಲ್ಲ ಶೇಡ್ ಆಗ್ಬಿಡುತ್ತೆ. ಅವಾಗ ಕಸ್ಟಮರ್ ನಮ್ಗೆ ಒಳ್ಳೆ ಇದನ್ ಮಾಡೋದಿಲ್ಲ, ಫೀಡ್ಬ್ಯಾಕ್ ಕೊಡೋದಿಲ್ಲ. ಇದು ಹಾಳಾಗಿದೆ ನಿಮ್ಮಿಂದ ಅಂತ ಅವರು ಇದ್ ಮಾಡ್ತಾರೆ ನಮ್ಗೆ. ಅದಕ್ಕೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ, ಈ ಗಾಡಿ ನಾವು ಸ್ಟೀಮ್ ವಾಶ್ ಇಂದಾನೆ ಮಾಡೋದು. ಇದು ಬಂದು ರ್ಯಾಪಿಂಗ್ ಆಗಿದೆ ಗಾಡಿ. ನೋಡಿ, ಇಲ್ಲಿ ರ್ಯಾಪಿಂಗ್ ಎಲ್ಲ ಸ್ಕ್ರಾಚಸ್ ಆಗಿದೆ ನೋಡಿ. ನೋಡಿ, ಇಲ್ಲೆಲ್ಲ ಸ್ಕ್ರಾಚಸ್ ಆಗಿದೆ ನೋಡಿ. ಇಲ್ಲಿ ರ್ಯಾಪಿಂಗ್ ಎಲ್ಲ ಸ್ಕ್ರಾಚಸ್ ಆಗಿದೆ. ಇದನ್ನ ರ್ಯಾಪಿಂಗ್ ನ ತೆಗೆದು ನೋಡಿ, ಈ ರ್ಯಾಪಿಂಗ್ ಎಲ್ಲ ತೆಗೆದು ನಮ್ಗೆ ಹೊಸ ರ್ಯಾಪಿಂಗ್ ಹಾಕೊಡಿ. ಹೊಸ ರ್ಯಾಪಿಂಗ್ ಮಾಡ್ಕೊಡ್ತಾ ಇದೀರಾ ಈ ಕಾರ್? ಇದು ಏನಾಗಿದೆ ಅಂತಂದ್ರೆ, ಯಾವ್ದೋ ಒಂದು ಇದ್ರಲ್ಲಿ ಹೋಗ್ಬೇಕಾದ್ರೆ ಒಂದು ಎಲ್ಲ ಅವ್ರದ್ದು ಏನೋ ಬೆಂಕಿ ಏನೋ ತಗಲಿ ಅವ್ರಿಗೆ ಏನೋ ಇದಾಗಿ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿದೆ ಅದು. ಆದ್ರಿಂದ ಫುಲ್ ನಾವ್ ಇದನ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ನಾವು ಇದಕ್ಕೆಲ್ಲ ಫುಲ್ ರಬ್ಬಿಂಗ್ ಪಾಲಿಶ್ ಹಾಕೊಂಡು ಹೊಸ ರ್ಯಾಪ್ ನ ಅಪ್ಲೈ ಮಾಡ್ತೀವಿ ಇದಕ್ಕೆ. ಈ ಅಲಾಯ್ ವೀಲ್ ಇನ್ನೂ ಕ್ಲೀನ್ ಆಗಿಲ್ಲ. ನಿಮ್ಗೆ ಹೆಂಗೆ ಇದಾಗಿದೆ ನೋಡಿ, ಗಲೀಜಾಗಿ ಕಾಣುತ್ತೆ. ಇದನ್ನ ನಾವು ಟೈರ್ ನ ರಿಮೂವ್ ಮಾಡಿ ತಿರ್ಗಾ ಇದನ್ನ ಅಲಾಯ್ ವೀಲ್ ನ ಕ್ಲೀನ್ ಮಾಡ್ತೀವಿ ಸ್ಟೀಮ್ ವಾಶ್ ಅಲ್ಲಿ. ಮತ್ತೆ ನಾವು ನೋಡಿ ಇಂಟೀರಿಯರ್ ಕ್ಲೀನ್ ಮಾಡಿದೀವಿ ಇವಾಗ. ನೋಡಿ, ಈ ಡಿಫ್ರೆನ್ಸ್ ನೋಡಿ, ಈ ಕಡೆ ಕೆಲಸ ಆಗಿಲ್ಲ, ಆ ಕಡೆ ಕೆಲಸ ಆಗಿದೆ. ಅಂದ್ರೆ ಇನ್ನು ಬರೀ 25% ಅಷ್ಟೇ ಕೆಲಸ ಆಗಿರೋದು. ಡಿಫ್ರೆನ್ಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಈಗ ನೋಡಿ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ. ಇದೆಲ್ಲ ಫುಲ್ ನಮ್ಗೆ ಸ್ಕ್ರಾಚಸ್, ಓಲ್ಡ್ ಸ್ಕ್ರಾಚಸ್ ಎಲ್ಲ ಇತ್ತು. ಇದಿನ್ನು ಒಳಗಡೆ ಇನ್ನೂ ಒಂದು ಅರ್ಧ ಕೆಲಸ ಆಗಿದೆ.
ಇನ್ನು ಇಂಟೀರಿಯರ್ ಇನ್ನೂ ಇದರಲ್ಲಿ ಇನ್ನೂ ಕೆಲಸ ಆಗಬೇಕು, ಡ್ರೈ ಆಗಲಿ ಅಂತ ಬಿಟ್ಟಿದ್ದೀವಿ ನಾವು ಇವಾಗ. ಓಕೆ. ಓಕೆ ಸರ್, ಇಲ್ಲೊಂದು ಆಡಿ Q7 ನಿಂತಿದೆ. ಸೊ ಈ ಕಾರಿಗೆ ಏನೇನೆಲ್ಲ ಸರ್ವಿಸ್ ಮಾಡ್ತಾ ಇದ್ದೀರಾ ನೀವು ಇವಾಗ? ಮೇಡಮ್ ಈ ಗಾಡಿ ಬಂದು ನೋಡಿ, ಇದು ಬಂಪರ್ ಸ್ಕ್ರಾಚ್ ಆಗಿದೆ ಮೇಡಮ್. ಓಕೆ, ಬಂಪರ್ ಸ್ಕ್ರಾಚ್ ಆಗಿ ಇಲ್ಲಿ ಆಲ್ರೆಡಿ ಇದು ಪೈಂಟ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಓಕೆ. ಇದು ಫುಲ್ ಬಂಪರ್ ನಾವು ರಿಮೂವ್ ಮಾಡಿ ಇದಕ್ಕೆ ಪೇಂಟ್ ಮಾಡ್ತೀವಿ. ಓಕೆ. ಮತ್ತೆ ಹೆಡ್ಲೈಟ್ ಎಲ್ಲ ಸ್ವಲ್ಪ ನೋಡಿ ಎಲ್ಲ ಡಲ್ ಆಗಿದೆ ನೋಡಿ. ಇದನ್ನೆಲ್ಲ ಹೆಡ್ಲೈಟ್ ಎಲ್ಲ ಫುಲ್ ಕ್ಲೀನ್ ಮಾಡ್ತೀವಿ ನಾವು. ಓಕೆ, ಕಂಪ್ಲೀಟ್ ಕ್ಲೀನ್ ಮಾಡ್ತೀವಿ. ಮತ್ತೆ ಇಂಟೀರಿಯರ್ ಕ್ಲೀನ್ ಮಾಡಬೇಕು, ಮತ್ತೆ ಗ್ಲಾಸ್ ಕೋಟಿಂಗ್ ಬಂದಿದೆ, ಇದಕ್ಕೆ ಗ್ಲಾಸ್ ಕೋಟಿಂಗ್ ಹಾಕ್ಬೇಕು. ನೋಡಿ ಇದು ಗ್ಲಾಸ್ ಸ್ವಲ್ಪ ಡಲ್ ಆಗಿದೆ, ಇದಕ್ಕೆ ರೈನ್ ಪ್ಲೇಂಟ್ ಹಾಕ್ಬೇಕು. ಅದಕ್ಕೋಸ್ಕರ ಇದು ಬಂದಿದೆ. ಓಕೆ. ಮತ್ತೆ ಇಂಟೀರಿಯರ್ ಎಲ್ಲ ಡಲ್ ಆಗಿದೆ ನೋಡಿ, ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡ್ಬೇಕು. ಓಕೆ ಸರ್, ಇವಾಗ ಸನ್ ಪ್ರೂಫ್ ಪ್ರೊಟೆಕ್ಷನ್ ಗೆಲ್ಲ ನೀವು ಕಂಪ್ಲೀಟ್ ಕವರೇಜ್ ಮಾಡ್ಕೊಡ್ತೀರಾ? ಯಾವ ತರ ಅದು? ಇವಾಗ ಗವರ್ಮೆಂಟ್ ರೂಲ್ಸ್ ಇದೆ ಕಂಪ್ಲೀಟ್ 100% ಮಾಡಬಾರ್ದು ಅಂತ, ಆ ತರ ಸರ್ವಿಸಸ್ ಯಾವ ತರ ಇದೆ ನಿಮಗೆ? ಮೇಡಮ್ ನಮ್ಗೆ ಇವಾಗ 60% ಅಲೌಡ್ ಇದೆ ಮೇಡಮ್. 60% ಸನ್ ಫಿಲಿಂ ಅಲೌಡ್ ಇದೆ. 60% ಸನ್ ಫಿಲಿಂ ನಾವು ಹಾಕ್ತೀವಿ ಮೇಡಮ್. ಕೊನೆಯದಾಗಿ ನಮ್ಮ ಕರ್ನಾಟಕ ಟಿವಿ ವೀಕ್ಷಕರಿಗೆ ಕಾರ್ ಗುರುನ ವಿಸಿಟ್ ಮಾಡಿ ಈ ಸರ್ವಿಸಸ್ ಕೊಡ್ತೀವಿ ಅಂತ ಕೊನೆಯದಾಗಿ ನಿಮ್ದು ಒಂದೆರಡು ಮಾತು ಹೇಳೋದಾದ್ರೆ? ಮೇಡಮ್ ಅದು ಈ ಗಾಡಿಗೆ ನಾವು PPF ಕೂಡ ಕೇಳಿದ್ರೆ PPF ಹಾಕೊಡ್ತೀವಿ. ಓಕೆ. ಮತ್ತೆ ನಾವು ಎಲ್ಲಾ ಮೆಕ್ಯಾನಿಕಲ್ ವರ್ಕು ಮಾಡ್ತೀವಿ. ದೊಡ್ಡ ಗಾಡಿಗಳು ಲೈಕ್ ರೋಲ್ಸ್ ರಾಯ್, ಬೆಂಜು, BMW, ಆಡಿ, ಯಾವುದೇ ತರದ ವೆಹಿಕಲ್ ಬಂದ್ರು ನಾವು ಎಲ್ಲಾ ತರದ ಮೆಕ್ಯಾನಿಕಲ್ ವರ್ಕ್, ಆಯಿಲ್ ಚೇಂಜ್ ಏನಿದೆ ಆ ತರದ ವರ್ಕು ಕೂಡ ನಾವು ಮಾಡ್ತೀವಿ. ಓಕೆ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರಿಗೆ, ನಿಮ್ ಕಣ್ಮುಂದೆನೆ ನಾವು ತೋರಿಸಿದ್ವಿ ಕೋಟಿ ಕಾರನ್ನ ಕಾರ್ ಗುರು ಅವ್ರನ್ನ ನಂಬಿ ಅವರ ಸರ್ವಿಸಸ್ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲೇ ಪ್ರೂಫ್ ತೋರಿಸಿದೀವಿ. ಆಡಿ ಆಗಿರ್ಬೋದು, ರೋಲ್ಸ್ ರಾಯ್ಸ್ ಆಗಿರ್ಬೋದು, ನಿಮ್ಮ ಕಣ್ಣು ಮುಂದೆನೆ ಸರ್ವಿಸಿಗೆ ಬಂದ್ ನಿಂತಿದೆ. ಸೊ ನೀವು ಯಾವುದೇ ಟ್ರಸ್ಟ್ ಇಶ್ಯೂಸ್ ಇಲ್ದಲೆ ಕಾರ್ ಗುರು ಅಲ್ಲಿ ನಿಮ್ಮ ಕಾರ್ಗಳನ್ನ ಸರ್ವಿಸ್ ಮಾಡಿಸ್ಕೊಂಡು ನಿಮ್ಮ ಕನಸಿನ ಕಾರನ್ನ ಸೇಫ್ ಆಗಿ ಇಟ್ಕೊಳ್ಬಹುದು. ಸೊ ಬನ್ನಿ, ನಿಮ್ ಕಾರ್ಗಳನ್ನು ಕಾರ್ ಗುರುವಲ್ಲಿ ಸರ್ವಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದಾ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.